ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಗ ವಿವಸ್ತ್ರ ಪ್ರಕರಣ ಸಿಐಡಿ ಅಧಿಕಾರಿಗಳಿಗೆ ಸವಾಲಾಯ್ತಾ ಈ ದಾಖಲೆಗಳನ್ನು ಸಂಗ್ರಹ ಮಾಡುವಂತ ವಿಚಾರ ಅನ್ನೋದು ಪ್ರಶ್ನೆ. ಯಾಕೆ ಅಂತ ನೋಡೋದಾದ್ರೆ ಸಿಐಡಿಯಿಂದ 2 ದಿನಗಳಿಂದ ಕೇವಲ ದಾಖಲೆಗಳ ಸಂಗ್ರಹ. ವಿವಸ್ತ್ರ ಪ್ರಕರಣ ಸಂಬಂಧ ಈವರೆಗೆ ದಾಖಲಾಗಿರೋದು 4 ಎಫ್ಐಆರ್ಗಳು. ಆದರೆ ಈವರೆಗೆ ಯಾರನ್ನೂ ವಿಚಾರಣೆ ಮಾಡಿಲ್ಲ ಸಿಐಡಿ ಅಧಿಕಾರಿಗಳು. ಇವತ್ತು ಸಹ ಯಾರನ್ನೂ ವಿಚಾರಣೆ ಮಾಡೋದು ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅನುಮಾನ ಇವತ್ತು ಯಾರನ್ನಾರು ವಿಚಾರಣೆ ಮಾಡೋದು. ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಕೇವಲ ದಾಖಲೆಗಳ ಸಂಗ್ರಹದಲ್ಲೇ ಇನ್ನೂ ಕೂತಿದ್ದಾರೆ. ಅಂದರೆ ಇದೊಂದು ಅಷ್ಟು ಸವಾಲಿನ ಘಟನೆಗ ಪ್ರಕರಣವ ಅನ್ನೋ ಪ್ರಶ್ನೆ. 2 ದಿನ ಆಯಿತು, ಇಲ್ಲಿವರೆಗೂ ಒಬ್ಬರನ್ನ ವಿಚಾರಣೆ ಮಾಡಿಲ್ಲ. ಏನು ಮಾಡ್ತಿದ್ದಾರೆ ಅಧಿಕಾರಿಗಳು ಅಂತಂದರೆ ದಾಖಲೆ ಸಂಗ್ರಹಿಸ್ತಾ ಇದ್ದಾರೆ. ಇವತ್ತು 3ನೇ ದಿನ, ಇವತ್ತೂ ದಾಖಲೆನೇ ಸಂಗ್ರಹ ಆಗ್ಬೋದು. ಯಾಕೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನೋಡಿ, ಈ ಪ್ರಕರಣದಲ್ಲಿ ಆಲ್ರೆಡಿ ರಾಜಕೀಯ ಬೆರೆತು ಹೋಗ್ಬಿಟ್ಟಿದೆ. ಆ ಕಾರ್ಯಕರ್ತೆ ಈ ಕಾರ್ಯಕರ್ತೆ ಅನ್ನೋದು ಒಂದೇ ಇದೆ. ಇನ್ನು ಆಕೆ ಯಾವ್ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ರು, ಟೋಟಲಾಗಿ 9 ಪ್ರಕರಣಗಳು ಆಕೆ ಮೇಲಿರೋದು. ಆದರೆ ಆ ಪ್ರಕರಣಗಳ ಬಗ್ಗೆ ವಿಚಾರಿಸ್ಬೇಕಾಗತ್ತೆ. ಇಲ್ಲಿ ಸತ್ಯಾನುಸತ್ಯತೆಗೆ ಏನು ಅನ್ನೋದು ಗೊತ್ತಾಗಬೇಕಾಗತ್ತೆ. ಸಾಕಷ್ಟು ಆರೋಪಗಳಿದೆ. ಪೊಲೀಸ್ ಇಲಾಖೆ ಮೇಲೆ ಗಂಭೀರವಾದಂಥ ಆರೋಪ ಇರುವಂಥದ್ದು. ಸೊ ಹೀಗಿರಬೇಕಾದ್ರೆ ತನಿಖೆ ವೇಗವಾಗಿ ನಡಿಬೇಕು ಅಲ್ವಾ? ಆದರೆ ಇಲ್ಲಿ ತನಿಖೆ ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇರೋ ಹಂಗೆ ಕಾಣಿಸ್ತಾ ಇದೆ. ಆಗಿರೋದು 2 ದಿನ, ಬಟ್ ಇನ್ನೂ ದಾಖಲೆ ಸಂಗ್ರಹಣೆ. ಯಾಕೆ ತಡ ಮಾಡ್ತಾ ಇದ್ದಾರೆ? ರಿಸ್ಕ್ ತೆಗೆದುಕೊಳ್ಳೋದು ಬೇಡವಾ ಅಂತನೋ ಅದೇನು ಕತೆಯೋ ಗೊತ್ತಿಲ್ಲ. ಅಥವಾ ಇವರಿಗೆ ಸವಾಲಾಗ್ಬಿಟ್ಟಿದೆಯಾ ಇದೊಂದು ಪ್ರಕರಣ, ಯಾಕಾದರೂ ನಮ್ಮ ತಲೆ ಕಟ್ಟಿದ್ರೋ ಅನ್ನೋ ಥರದ ಪರಿಸ್ಥಿತಿಲಿ ಇದೆಯೋ ಗೊತ್ತಿಲ್ಲ. ಕೇವಲ ದಾಖಲೆ ಸಂಗ್ರಹದಲ್ಲೇ ಅಧಿಕಾರಿಗಳು ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಸಿಐಡಿ ಅಧಿಕಾರಿಗಳು ಎಂಟ್ರಿ ಆಗ್ತಿದ್ದಂಗೆ ತನಿಖೆ ಚುರುಕು ಆಗ್ಬಿಡುತ್ತೆ, ಸತ್ಯಾನುಸತ್ಯತೆ ಗೊತ್ತಾಗ್ಬಿಡುತ್ತೆ ಅಂತ ಅನ್ಕೊಂಡಿದ್ವಿ. ಇನ್ನೂ ದಾಖಲೆ ಸಂಗ್ರಹದಲ್ಲೇ ತೊಡಗಿದ್ದಾರೆ ಅಂತಂದರೆ ಏನು ಸಮಸ್ಯೆ ಅಂತ? ನೋಡಿ, ಈ ಪ್ರಕರಣ ರಾಜ್ಯ ಮಟ್ಟದಲ್ಲಿ ಸುದ್ದಿಯಾದಂಥ ಪ್ರಕರಣ. ಸಾಕಷ್ಟು ರೀತಿಯಾದಂಥ ಚರ್ಚೆ ಕಾರಣವಾದಂಥ ಪ್ರಕರಣ. ರಾಜಕೀಯ ನಾಯಕರುಗಳು ಕೆಸರೆ ಚಾಟುವನ್ನು ಮಾಡಿಕೊಂಡಂಥ ಪ್ರಕರಣ. ರಾಜ್ಯದ ಪೊಲೀಸ್ ಇಲಾಖೆ ಮೇಲೆ ಬಂದಂಥ ಗಂಭೀರವಾದಂಥ ಪ್ರಕರಣ. ಯಾವುದೋ ಉತ್ತರ ಭಾರತದಲ್ಲಿ ಕೇಳ್ತಾ ಇದ್ದಂಥದ್ದು ಈಗ ನಾವು ನಮ್ಮಲ್ಲಿ ಆಗೋಯ್ತಾ, ಅಯ್ಯೋ ಪೊಲೀಸ್ ಇಲಾಖೆಯವ್ರು ಹಿಂಗೆ ಮಾಡಿಬಿಟ್ರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಂಥ ಪ್ರಕರಣ. ಆದರೆ ಇದರಲ್ಲಿ ಒಂದಷ್ಟು ಡ್ರಾಮಾ ಇದೆ, ಹೈ ಡ್ರಾಮಾನೇ ನಡೆದು ಹೋಗಿದೆ. ಮಹಿಳೆಯೇ ಬೇಕು ಅಂತ ಮಾಡ್ಕೊಂಡಿರೋದು, ಮಹಿಳೆಯ ಕ್ರಿಮಿನಲ್ ಹಿಸ್ಟ್ರಿ ನೋಡಿದ್ರೆ ಆಘಾತ ತರಿಸುತ್ತೆ. ಒಂದಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಆಕೆ ಅಂತಿಂಥ ಹೆಣ್ಣಲ್ಲ, ಹೆಮ್ಮಾರಿ ಅನ್ನೋ ಥರದಲ್ಲೆಲ್ಲ ವಿಡಿಯೋ ವೈರಲ್ ಮಾಡಿದರು ಕಾಂಗ್ರೆಸ್ನವರು. ಹೀಗಿರಬೇಕಾದ್ರೆ ತನಿಖೆಯನ್ನು ಸೂಕ್ತ ರೀತಿಯಲ್ಲಿ ಮಾಡಬೇಕು, ಸತ್ಯ ಏನಿದೆ ಅದು ಹೊರಗೆ ಬರಬೇಕು ಅನ್ನೋದು ಎಲ್ಲರ ಆಶಯ. ಸಿಐಡಿ ಹೇಗಲಿಗೆ ಇದನ್ನು ವಹಿಸ್ತಾ ಇದ್ದ ಹಾಗಲೇ ತನಿಖೆ ಸೂಕ್ತ ರೀತಿಯಲ್ಲಿ ಆಗುತ್ತೆ ಅಂತ ಭರವಸೆ ಇತ್ತು. ಬಟ್ ಯಾಕೋ ಹಿನ್ನಡೆ ಆಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಯಾಕೋ ಸಿಐಡಿ ಅಧಿಕಾರಿಗಳು ದಾಖಲೆ ಸಂಗ್ರಹದಲ್ಲೇ ಇನ್ನೂ ತೊಡಗಿದ್ದಾರೆ, ಯಾಕೆ ಹಿನ್ನಡೆ ಆಗ್ತಾ ಇದೆ? ನೀತಿ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ವಿವಸ್ತ್ರ ಪ್ರಕರಣ ಸಿಐಡಿ ಅಧಿಕಾರಿಗಳಿಗೆ ಒಂದು ದೊಡ್ಡದಂತಹ ತೆನ್ನು ಇವತ್ತು ತಂದೊಡ್ಡಿದೆ. ಯಾಕಂದ್ರೆ ಯಾವುದೇ ಒಂದು ಪ್ರಕರಣ ಸಿಐಡಿ ಇಲ್ಲಿ ಅಂದ್ರೆ ವಿಚಾರಣೆ ಮಾತ್ರ 1 ಇಲ್ಲ 2 ಎಫ್ಐಆರ್ಗಳ ಮೇಲೆ ವಿಚಾರಣೆ ಮಾಡಿದ್ದು ನಮ್ಮ ಕಣ್ಣು ಮುಂದಿವೆ. ಆದ್ರೆ ಇಲ್ಲಿ ಅಂದ್ರೆ ಸಿಐಡಿ ಅಧಿಕಾರಿಗಳಿಗೆ ಇವತ್ತು ದೊಡ್ಡ ತೆನ್ನಿವು ಮತ್ತಷ್ಟೇ ಇವತ್ತು ಗೊಂದಲವಾಗಿರೋದು. 1 ಅಲ್ಲ 2 ಅಲ್ಲ 6 ಎಫ್ಐಆರ್, ಒಂದೇ ಒಂದು ಪ್ರಕರಣ 6 ಬೇರೆ ಬೇರೆ ರೀತಿಯಾದಂತಹ ಒಂದು ಎಫ್ಐಆರ್ಗಳಾಗಿವೆ. ಈ ಎರಡು ಒಟ್ಟು 2 ಕಡೆದ, ಒಂದು ಸುವರ್ಣ ಕಲ್ಕುಂಟ್ಲ, ಇನ್ನೊಂದು ಕಡೆ ಅಂದ್ರೆ ಸುಜಾತ ಹಂಡಿ, ಈ 2 ಕಡೆಯಿಂದ ನೋಡಿದ್ರೆ ಬರೋಬ್ಬರಿ 6 ಎಫ್ಐಆರ್ಗಳಾಗಿವೆ. ಈ 6 ಎಫ್ಐಆರ್ಗಳ ಒಂದು ಕಡತ ಸಂಗ್ರಹಣೆ ಮಾಡೋದೇ ಕಳೆದ 2 ದಿನಗಳಿಂದ ಇಲ್ಲಿ ಅಂತಂದ್ರೆ ಬಹಳಷ್ಟು ಇವರಿಗೆ ಸವಾಲಿನ ಕೆಲಸ ಆಗಿದೆ. ಈಗಾಗಲೇ ಒಂದ್ ಕಡೆ ಅಂತಂದ್ರೆ ಸುಜಾತ ಹಂಡಿ ಮೇಲೆ ದಾಖಲಾಗಿರುವಂತಹ 3 ಪ್ರಕರಣ ಮತ್ತು ಅದರ ಜೊತೆಗೆ ಇಲ್ಲಿದ್ರೆ ಸುವರ್ಣ ಕಲ್ಕುಂಟ್ಲ ಮೇಲೆ ಆಗಿರುವಂತಹ 1 ಪ್ರಕರಣ, ಇನ್ನೊಂದು ಕಡೆ ಅಂದರೆ ಈ ಬೆತ್ತಲೆ ವಿಡಿಯೋವನ್ನ ಯಾರು ಬಿಡುಗಡೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹಿತ ಒಂದು ಪ್ರಕರಣ. ಇದು ಒಂದ್ ಕಡೆ ಅಂತರ IT ಆಕ್ಟ್ ಪ್ರಕಾರ ಈ ಒಂದು ಪ್ರಕರಣ ದಾಖಲಾಗಿದೆ. ಹೀಗೆ ನಿನ್ನೆ ಇಡೀ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲೇ ಇಡೀ ದಿನ ಕಳೆಯುವಂತಹ ಕೆಲಸವನ್ನ ಇವತ್ತು ಸಿಐಡಿ ಮಾಡಿದೆ. ಅದರ ಜೊತೆಗೆ ಏನಂತಂದ್ರೆ ಇನ್ನೊಂದು ಪ್ರಕರಣ ಯಾವುದು ಅಂತ ನೋಡಾಗ ಇಲ್ಲಿ ಅಂತಂದ್ರೆ ಸುಜಾತ ಹಂಡಿ ಪೊಲೀಸರನ್ನ ಬಾಯಿಂದ ಏನು ಕಚ್ಚಿದ್ಲು ಅದೊಂದು ಪ್ರಕರಣ ಇಲ್ಲಿದ್ರೆ ಪೊಲೀಸರೇ ದೂರು ದಾಖಲು ಮಾಡ್ಕೊಂಡಿದ್ದಾರೆ. ದೂರು ದಾಖಲಿಸಿದ್ರಿಂದ ಒಟ್ಟು 6 ಎಫ್ಐಆರ್ಗಳ ಒಂದು ಕಡತ ಸಂಗ್ರಹ ಇಲ್ಲಿ ಅಂತಂದ್ರೆ ಒಂದು ದೊಡ್ಡದಾದಂತಹ ಒಂದು ಈ ಇಕ್ಕಟ್ಟಿನಲ್ಲಿ ಇವತ್ತು ಇವರು ಸಿಐಡಿ ಅಧಿಕಾರಿಗಳು ಸಿಲುಕಿಕೊಂಡಿದ್ದಾರೆ. ಪ್ರಾರಂಭದಲ್ಲಿ ಯಾವಾಗ ಇಲ್ಲಿ ಅಂತಂದ್ರೆ SP ಒಂದು ನೇತೃತ್ವ ತಂಡ, SP ಶಾಲು ಅವರ ನೇತೃತ್ವ ತಂಡ, ಒಂದ್ ಕಡೆ DYSP ಪದ್ಮಶ್ರೀ, ಇನ್ನೊಂದು ಕಡೆ DYSP ಸಂತೋಷ್, ಈ 3 ಟೀಮ್ಗಳಾಗಿ ಬೇರೆ ಬೇರೆ ರೀತಿಯಾಗಿ ವಿಚಾರಣೆ ಮಾಡಿದ್ರು ಸಹಿತ
ಕಡತಗಳನ್ನ ಸಂಗ್ರಹ ನಿನ್ನೆ ರಾತ್ರಿವರೆಗೂ ಮಾಡಿದ್ರು. ಆದ್ರೆ ಇವತ್ತೂ ಸಹ ಇಲ್ಲಿ ಅಂದ್ರೆ ಯಾರು ಒಬ್ಬರನ್ನೂ ಸಹ ವಿಚಾರಣೆ ಮಾಡುವ ಮಟ್ಟಕ್ಕೆ ತಲುಪುವುದಿಲ್ಲ ಅನ್ನೋದು ಮಾತು ಸಹ ಇಲ್ಲಿ ಕೇಳಿ ಬರ್ತವೆ. ಯಾಕೆ ಇವತ್ತು ಅವ್ರನ್ನ ವಿಚಾರಣೆ ಮಾಡೋದಿಲ್ಲ ಅಂದ್ರೆ ಎಲ್ಲರಿಗೂ ಇವತ್ತು ಯಾರ್ಯಾರನ್ನ ವಿಚಾರಣೆ ಮಾಡಬೇಕು, ಸುಜಾತ ಹಂಡಿಯನ್ನ ಮತ್ತೊಮ್ಮೆ ಕಸ್ಟಡಿಗೆ ತೆಗೆದುಕೊಳ್ಬೇಕಾ, ಅದರ ಜೊತೆಗೆ ಸುಜಾತ ಹಂಡಿ ಸಹೋದರ ಮತ್ತು ಅವರ ತಾಯಿ ಕಮಲವ್ವ ಅವರ ಸಹೋದರ ಮರ್ಯಾದಾರ್ಸ್ನ ಮತ್ತೊಮ್ಮೆ ಇಲ್ಲಿ ಅಂತಂದ್ರೆ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ತೆಗೆದುಕೊಳ್ಬೇಕಾ, ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಸುವರ್ಣ ಕಲ್ಕುಟ್ಲ ಮತ್ತು ಯಾರು ಮೊದಲಿಗೆ ಕಳೆದ ಇದೇ 2ರಂದು ದೂರು ದಾಖಲಿಸಿದ್ರು ಪ್ರಶಾಂತ್ ಬಾಬೂಜಿ, ಅದರ ಜೊತೆಗೆ ಬೊಮ್ಮಾಜಿ ಅವರನ್ನು ಸಹ ಇಲ್ಲಿ ವಿಚಾರಣೆ ಒಳಪಡಿಸುವ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಅಂದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡುವಂತಹ ಸುವರ್ಣ ಕಲ್ಕುಂಟ್ಲ ಇವರೆಲ್ಲರಿಗೂ ಮುಂಚಿತವಾಗಿ ನೋಟಿಸ್ ಕೊಡಬೇಕು. ಆದ್ರೆ ಇಲ್ಲಿವರೆಗೂ ಸಿಐಡಿ ಅಧಿಕಾರಿಗಳು ಯಾರು ಒಬ್ಬರಿಗೆ ನೋಟಿಸ್ ಕೊಟ್ಟಿಲ್ಲ. ಹೀಗಾಗಿ ಇವತ್ತು ಸಹ ವಿಚಾರಣೆ ನಡೆಸುವ ಸಾಧ್ಯತೆ ಇಲ್ಲ ಅನ್ನುವ ಮಾತು ಕೇಳಿ ಬರ್ತಿದೆ. ನೀತಿ ಫೈನ್, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮ ಡೀಟೇಲ್ಸ್ಗೆ.